ಕರ್ನಾಟಕ ಸ್ಟೇಟ್ ಕೋಟಾ ಒಳಗೆ ನೀಟ್ ಎಷ್ಟು ರ್ಯಾಂಕ್ ಇದ್ರೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗ್ತೈತಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ಕರ್ನಾಟಕ ಸ್ಟೇಟ್ ಒಳಗೆ ST ಕೆಟಗರಿ ಎಷ್ಟು ರ್ಯಾಂಕ್ ಇದ್ರೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗ್ತೈತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾನೆ. ವಿಡಿಯೋ ಏನೈತಲ್ಲ ಫುಲ್ ಕಂಪ್ಲೀಟ್ ನೋಡ್ರಿ. ನಿಮಗೆ ಏನಾರೇ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಏನಂದ್ರೆ ಇದು ಯಾವ ಬೇಸಸ್ ಮೇಲೆ ಮಾಡೇನಿ ಅಂದ್ರೆ ಲಾಸ್ಟ್ ಇಯರ್ 2025 ಏನೈತಲ್ಲ ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡು ಮತ್ತು ಥರ್ಡ್ ರೌಂಡಿನ ಕಟ್ ಆಫ್ ಬೇಸಸ್ ಮೇಲೆ ಮಾಡೇನಿ. ಇದ್ರೊಳಗೆ ನಾ ಮಾಡಿದ್ರೊಳಗೆ ಏನಂದ್ರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡಿಗೆ ಏನಂತಾರೆ ಅಂದ್ರೆ ಮಾಪ್ ಅಪ್ ರೌಂಡ್ ಅಂತಾರೆ. ಇದು ಆಲ್ಮೋಸ್ಟ್ ಆಲ್ ಅಂತೂ ಚೇಂಜ್ ಅಂತೂ ಆಗಂಗಿಲ್ಲ, ಇದ್ರಕ್ಕಿಂತ ಕಮ್ಮಿನ ಆಗ್ತೈತಿ. ಈಗ 2,30,000 ನಿಂತಿತ್ತಂದ್ರೆ ನೆಕ್ಸ್ಟ್ ಇಯರ್ 2,40,000 ತನೂ ನಿಂತಿರ್ತೈತಿ. ಆಲ್ಮೋಸ್ಟ್ ಆಲ್ ಬಹಳಷ್ಟೇನು ವೇರಿಯೇಷನ್ ಆಗಂಗಿಲ್ಲ. ಲಾಸ್ಟ್ ವಿಡಿಯೋ ಒಳಗೆ SC ಕೆಟಗರಿದು ಏನೈತಿಲ್ಲ ಕಂಪ್ಲೀಟ್ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡೀನಿ. SC ಕೆಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ ಏನೈತಿ 2,36,000 ನಿಂತಿತ್ತು. ಅಲ್ಲಿ ಏನೈತಿಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ ST ಕೆಟಗರಿದು 2,28,000 ಕಟ್ ಆಫ್ ನಿಂತೈತಿ. ಯಾವ್ದಂತ ಕಾಲೇಜ್ ಅಂದ್ರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ. ಇದೇನೈತಿಲ್ಲ KLE ಇನ್ಸ್ಟಿಟ್ಯೂಟ್ ಐತಿ. ಇದು ಡೀಮ್ಡ್ ಕಾಲೇಜ್ ಐತಿ. ನೆಕ್ಸ್ಟ್ ಏನಂದ್ರೆ ಈ ಕಾಲೇಜದ ಫೀಸ್ ಎಷ್ಟು ಇರ್ತೈತಿ ಅಂದ್ರೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ನಾ ಇದನ್ನೇನೈತಿಲ್ಲ ಸೆಕೆಂಡ್ ರೌಂಡಿಂದ ತೊಗೊಂಡನಿ. ಯಾಕೆ ನಾ ಫಸ್ಟ್ ರೌಂಡಿಂದ ಎದಕ್ಕೆ ತೊಗೊಲಿಲ್ಲ ಅಂತ ಹೇಳಿ ನಿಮಗೂ ಡೌಟ್ ಇರ್ತೈತಿ. ಆದ್ರೆ ಲಾಸ್ಟ್ ಇಯರ್ ಏನಾಗಿತ್ತಂದ್ರೆ 2025 ಒಳಗೆ ಆಲ್ಮೋಸ್ಟ್ ಆಲ್ ಫಸ್ಟ್ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡಿಗೆ ಆಲ್ಮೋಸ್ಟ್ ಆಲ್ 1000 ಸೀಟ್ 800ದಿಂದ 1000 ಸೀಟ್ ಏನೈತ್ಲೆ ಆ್ಯಡ್ ಅದು. ಅದಾದ್ಮೇಲೆ ಕಟ್ ಆಫ್ ಅಂತೂ ಫಸ್ಟ್ ರೌಂಡಿಗೆ ಸೆಕೆಂಡ್ ರೌಂಡಿಗೆ ಬಹಳಷ್ಟು ವೇರಿಯೇಷನ್ ಆಯಿತು. ಮತ್ತು ಅದಕ್ಕೋಸ್ಕರನ ಸೆಕೆಂಡ್ ರೌಂಡಿನ ತೋದನಿ. ಮತ್ತು ಥರ್ಡ್ ರೌಂಡಿಗೆ ಏನಾಯ್ತು ಅಂದ್ರೆ 2,27,000 ರ್ಯಾಂಕಿಂಗ್ ನಿಂತಿತ್ತು. ಲಾಸ್ಟ್ 2025 ಎಷ್ಟು ಮಾರ್ಕ್ಸಿಗೆ ಸಿಕ್ಕೈತೆ ಅನ್ನೋದು ನೀವು ಗಾಬಾಗ್ತಾರಿ. ಎಷ್ಟಂದ್ರೆ 2,27,000 ಆಲ್ಮೋಸ್ಟ್ ಓಕೆ 393 ಮಾರ್ಕ್ಸಿಗೆ ಏನೈತ್ಲ ಲಾಸ್ಟ್ ಇಯರ್ ಸಿಕ್ಕೈತಿ. ಅದ 2024 ಒಳಗೆ ಕಂಪ್ಯಾರಿಸನ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ 500 ಅಬೋವ್ ಇದ್ರೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟಿಗೆ ಸಿಕ್ಕೇ ಇಲ್ಲ. ಲಾಸ್ಟ್ ಇಯರ್ ಆಲ್ಮೋಸ್ಟ್ ಆಲ್ ಆಫ್ ಸೆಕೆಂಡ್ ರೌಂಡಿಗೆ ಏನೈತಿಲ್ಲ 800ರಿಂದ 1000 ಸೀಟ್ ಜಾಸ್ತಿ ಅದು. ಅದಾದ್ಮೇಲೆ ಏನೈತಿ ಥರ್ಡ್ ರೌಂಡಿಗೆ ಏನೈತಿಲ್ಲ 450 ಸೀಟ್ ಕರ್ನಾಟಕ ಸ್ಟೇಟ್ ಕೋಟಾ ಒಳಗೆ ಇನ್ಕ್ರೀಸ್ ಅದು. ಮತ್ತು 50 ಸೀಟ್ ಏನೈತಿಲ್ಲ JNM KLE ಬೆಳಗಾವಿ ಒಳಗೆ ಏನೈತಿಲ್ಲ 50 ಸೀಟ್ ಜಾಸ್ತಿ ಅದು. ಇದು ಪಾರುಕೆಯ ಮೆಡಿಕಲ್ ಕಾಲೇಜ್ ಏನೈತಿಲ್ಲ ಲಾಸ್ಟ್ ಇಯರ್ 2025 ಏನೈತಿಲ್ಲ ಹೊಸದಾಗಿ ಓಪನ್ ಆಗಿರುವಂಥ ಸೀಟ್. ಇದನ್ನೇನೈತಿಲ್ಲ ಫಸ್ಟ್ ರೌಂಡಿಗೆ ಇದನ್ನ NCSM ಪರ್ಮಿಷನ್ ಕೊಟ್ಟಿಲ್ಲಾಗಿತ್ತು. ನೆಕ್ಸ್ಟ್ ಯಾವ್ದಂದ್ರೆ SC ಕೆಟಗರಿ ಹೈದರಾಬಾದ್ ಕರ್ನಾಟಕ. ಇದರ ಕಟ್ ಆಫ್ ಎಷ್ಟೈತೆ ಅಂದ್ರೆ 2,23,000. ಇದರದ್ದು ಮಾರ್ಕ್ಸ್ 2025 ಒಳಗೆ ಎಷ್ಟು ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ 390 ಪ್ಲಸ್ ಇದ್ರೆ ಸಿಗ್ತೈತಿ. ನೆಕ್ಸ್ಟ್ ಏನಂದ್ರೆ 390 ಪ್ಲಸ್ ಮಾರ್ಕ್ಸ್ ಇದ್ರೆ ಅದು 2024 ಒಳಗೆ ಎಷ್ಟಂದ್ರೆ ಆಲ್ಮೋಸ್ಟ್ ಆಲ್ 500 ಅಬೋವ್ ಇದ್ರನ ಅದು 2023 ಒಳಗೆ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ 420-30 ತನ ಇದ್ರೂ ಸೀಟ್ ಸಿಗೋದು ಡೌಟ್ ಇರ್ತೈತಿ. ಆ ವರ್ಷ ಏನೈತ್ಲ 1,500 ಸೀಟ್ ಇನ್ಕ್ರೀಸ್ ಆಗಿಲ್ಲಾಗಿದ್ದು. ಅದ ಥರ್ಡ್ ರೌಂಡಿಗೆ ಏನೈತ್ಲ 2,33,000 2020 ಮಾರ್ಕ್ಸ್ ಎಷ್ಟಂದ್ರೆ ಆಲ್ಮೋಸ್ಟ್ ಆಲ್ 289-290 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ 390 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಅದ ಕಂಪ್ಯಾರಿಸನ್ ನೋಡೋದಾದ್ರೆ 2024ಗೆ ಆಲ್ಮೋಸ್ಟ್ ಆಲ್ 500 ಪ್ಲಸ್ ST ಕೆಟಗರಿ ಇದ್ರೂ ಕೂಡ 500 ಪ್ಲಸ್ ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಆಲ್ಮೋಸ್ಟ್ ಆಲ್ 2023 ಒಳಗೆ ಕಂಪ್ಯಾರಿಸನ್ ಮಾಡೋದಾದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ಮಾರ್ಕ್ಸ್ 520-530 ತನ ಇದ್ರೆ ಸೀಟ್ ಸಿಗ್ತಿತ್ತು. ಆ ವರ್ಷ ಸೀಟು ಇನ್ಕ್ರೀಸ್ ಆಗಿಲ್ಲಾಗಿದ್ದು. ನೆಕ್ಸ್ಟ್ ಏನಂದ್ರೆ ST ಕೆಟಗರಿ ಕನ್ನಡ ಮೀಡಿಯಂ ಇದು ಸೆಕೆಂಡ್ ರೌಂಡಿಗೆ ಎಷ್ಟಂದ್ರೆ 2,69,000 ಎಷ್ಟಂದ್ರೆ 380 ಪ್ಲಸ್ ಆಲ್ಮೋಸ್ಟ್ ಆಲ್
2,69,000 ರ್ಯಾಂಕ್ ಅಂದ್ರೆ ಆಲ್ಮೋಸ್ಟ್ ಆಲ್ 2025 ಒಳಗೆ ಎಷ್ಟು ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ 376 ಮಾರ್ಕ್ಸಿಗೆ ಏನೈತಿಲ್ಲ MBBS ಸೀಟ್ ಸಿಕ್ಕಿತ್ತು. ಅದ ಕಂಪ್ಯಾರಿಸನ್ 2024 ಒಳಗೆ ಮಾಡೋದಾದ್ರೆ 2,69,000 ಅಂದ್ರೆ ಆಲ್ಮೋಸ್ಟ್ ಆಲ್ 464 ಮಾರ್ಕ್ಸಿಗೂ ಸೀಟ್ ಸಿಕ್ಕಿಲ್ಲಾಗಿತ್ತು. ಅದಕ್ಕಿಂತ ಜಾಸ್ತಿ ಇದ್ರೆ ಸಿಗ್ತಿತ್ತು. ಆ ವರ್ಷ ಸೀಟ್ ಇನ್ಕ್ರೀಸ್ ಆಗಿ ಅದು 2023 ಒಳಗೆ ಕಂಪ್ಯಾರಿಸನ್ ಮಾಡೋದಾದ್ರೆ ಆಲ್ಮೋಸ್ಟ್ ಆಲ್ 401 ಮಾರ್ಕ್ಸಿಗೆ ಏನೈತಿಲ್ಲ 2023 ಒಳಗೆ ಏನೈತಿಲ್ಲ ಸೀಟ್ ಸಿಕ್ಕಿರ್ಬೋದು. ನೆಕ್ಸ್ಟ್ ಯಾವ್ದಂದ್ರೆ ಇದ್ರದ್ದು ಓಕೆ ಥರ್ಡ್ ರೌಂಡಿಗೆ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ST ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಇದರ ರ್ಯಾಂಕಿಂಗ್ 2,10,000 ಆಲ್ಮೋಸ್ಟ್ ಆಲ್ 4-1 ಮತ್ತು 4-2 4-3 ಇತ್ತಂದ್ರೆ ಇಲ್ಲೇನೈತಿಲ್ಲ ಸೀಟ್ ಸಿಗೋದು ಯಾವುದಂದ್ರೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಕಲಬುರ್ಗಿ ಇದೇನೈತಿ ಗುಲ್ಬರ್ಗಾ ಇದ್ರದ್ದು ಏನೈತಿಲ್ಲ ಸೀಟ್ ಸಿಗ್ತಿತ್ತು. ಮತ್ತು ಥರ್ಡ್ ರೌಂಡಿಗೆ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ ಓಕೆ ST ಕ್ಯಾಟಗರಿ ರೂರಲ್ ಇದರದ್ದು ರ್ಯಾಂಕಿಂಗ್ ಎಷ್ಟೈತೆ ಅಂದ್ರೆ 2,89,000 ಆಲ್ಮೋಸ್ಟ್ ಆಲ್ 2025 ಒಳಗೆ ಆಲ್ಮೋಸ್ಟ್ ಆಲ್ 390 ಪ್ಲಸ್ ಇದ್ರೆ ಸಿಗ್ತಿತ್ತು. ಅದು 2024 ಒಳಗೆ ಕಂಪ್ಯಾರಿಸನ್ ಮಾಡೋದಾದ್ರೆ ಆಲ್ಮೋಸ್ಟ್ ಆಲ್ 500 ಅಬೋನ ಇರಬೇಕಾಗಿತ್ತು. ಅದಕ್ಕಿಂತ ಕಮ್ಮಿ ಇದ್ರೂ ಸಿಗೋದು ಒಂದು ಸ್ವಲ್ಪ ಡೌಟ್ ಅಂತ ಹೇಳ್ತಿದ್ನಿ. ಆಲ್ಮೋಸ್ಟ್ ಆಲ್ 2023 ಒಳಗೆ ಕಂಪ್ಯಾರಿಸನ್ ಮಾಡೋದಾದ್ರೆ ಆಲ್ಮೋಸ್ಟ್ ಆಲ್ 433 ಇದ್ರೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು. ಆ ವರ್ಷ ಸಿಕ್ಕಿರ್ಬೋದು. ಮತ್ತು ಯಾವುದಂದ್ರೆ ಥರ್ಡ್ ರೌಂಡಿಗೆ ಏನೈತಿಲ್ಲ ಆಲ್ಮೋಸ್ಟ್ ಆಲ್ 500 ಸೀಟ್ ಇನ್ಕ್ರೀಸ್ ಆದಾಗ 2,40,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಯಾವುದಂದ್ರೆ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ಆಲ್ಮೋಸ್ಟ್ ಆಲ್ 2,40,000 ಅಂದ್ರೆ ಆಲ್ಮೋಸ್ಟ್ ಆಲ್ 385 390 ಅದ ಕ್ವಶನ್ ಪೇಪರ್ ಟಫ್ ಇತ್ತು ಹೇಳಿ ಈ ಥರ ರ್ಯಾಂಕ್ ಮಾರ್ಕ್ಸದ್ ಬಂದೈತಿ. ಅದರ ರ್ಯಾಂಕ್ದು ಒಂದು ಸ್ವಲ್ಪ ಪ್ರತಿ ವರ್ಷ ಕಟ್ ಆಫ್ ಡೌನ್ ಆಗ್ತಾನೆ ಹೋಗ್ತೈತಿ ಮತ್ತು ಮಾರ್ಕ್ಸ್ ವೇರಿಯೇಷನ್ ಅಷ್ಟ ಆಗ್ತೈತಿ. ಅದ ನೋಡ್ಬೋದು ನೀವು 401 ಮಾರ್ಕ್ಸಿಗೆ 2025 ಒಳಗೆ 2,09,000 ಐತಿ. ಅದ 2023 ಒಳಗೆ ಎಷ್ಟಂದ್ರೆ 3,79,000 ಐತಿ. ಅದ 2023 ಒಳಗೆ ನೋಡೋದಾದ್ರೆ 2,29,000 ಐತೆ. ಅದಕ್ಕೆ ಮಾರ್ಕ್ಸ್ ವೇರಿಯೇಷನ್ ಆಗ್ತೈತಿ. ಆದರೆ ರ್ಯಾಂಕ್ ಒಂದು ಸ್ವಲ್ಪ ಸೀಟ್ ಆಲ್ರೆಡಿ ಕರ್ನಾಟಕ ಒಳಗೆ ಇನ್ಕ್ರೀಸ್ ಆಗ್ತಾವೆ, ಆಲ್ ಓವರ್ ಇಂಡಿಯಾದಾಗೂ ಇನ್ಕ್ರೀಸ್ ಆಗ್ತಾವೆ. ನೆಕ್ಸ್ಟ್ ST ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ ಇದ್ರದ್ದು ಎಷ್ಟಂದ್ರೆ 2,13,000 ಆಲ್ಮೋಸ್ಟ್ ಆಲ್ ಓಕೆ 4-1 4-2 4-3 ಅದು ಯಾರ್ದೆಲ್ಲ ಇರ್ತೈತಿ ಅವ್ರಿಗೇನೈತಿಲ್ಲ ಸೀಟ್ ಸಿಕ್ಕಿರ್ತೈತಿ. ಯಾವುದಂದ್ರೆ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ಈ ಕಾಲೇಜ್ದಾಗ 0 ಫೀಸ್ ಇರ್ತೈತಿ. ಆದ್ರೆ ಟ್ವಿಸ್ಟ್ ಒಂದು ಏನೈತೆ ಅಂದ್ರೆ ಈ ಕಾಲೇಜ್ದಾಗ ನೀವು MBBS ಕಲಿಬೇಕಂದ್ರೆ ನಿಮಗೇನೈತಿಲ್ಲ ಯಾವುದೇ ರೀತಿಯಾದಂಥ ಸ್ಮಾರ್ಟ್ ಫೋನ್ ಇರಂಗಿಲ್ಲ. ವೀಕ್ಲಿ 1 ಟೈಮ್ ಪೇರೆಂಟ್ಸ್ ಬಂದು ನೋಡ್ಬೋದತ್ತ ನಮ್ಮ ಫ್ರೆಂಡ್ ಹೇಳಿದ್ದ. ಅದ್ರದ್ದು ಏನೈತಿಲ್ಲ ವಿಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ಆಲ್ರೆಡಿ ನಾ ರೆಕಾರ್ಡ್ ಮಾಡಿ ಇಟ್ಟಿದ್ದೈತಿ. ಒಂದು ಸ್ವಲ್ಪ ಎಡಿಟಿಂಗ್ ಪೆಂಡಿಂಗ್ ಐತಿ, ಅದನ್ನು ಹೇಳ್ತಾನೆ. ನೆಕ್ಸ್ಟ್ ಯಾವುದಂದ್ರೆ 1,95,000ಗೆ ಅದು ಯಾವುದಂದ್ರೆ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಕ್ಕೈತಿ. ST ರೂರಲ್ ಹೈದರಾಬಾದ್ ಕರ್ನಾಟಕ ಎಷ್ಟಂದ್ರೆ 1,95,000 ಆಲ್ಮೋಸ್ಟ್ ಆಲ್ 410 420 ತನ ಇದ್ರೆ ಏನೈತಿಲ್ಲ ಗೌರ್ಮೆಂಟ್ ಸೀಟ್. ಅದು ಹೈದರಾಬಾದ್ ಕರ್ನಾಟಕ ಇದ್ರಂದ್ರೆ ಆಲ್ಮೋಸ್ಟ್ ಆಲ್ ಬೀದರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆಲ್ಮೋಸ್ಟ್ ಆಲ್ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ತೈತಿ. ಆದಷ್ಟು ಏನೈತಿಲ್ಲ ನಾ ಏನೈತಿಲ್ಲ ರ್ಯಾಂಕ್ ಬೇಸಿಸ್ ಮೇಲೆ ಎಕ್ಸ್ಪ್ಲೈನ್ ಮಾಡೇನಿ. ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ಇಯರ್ ಸೀಟ್ ಇನ್ಕ್ರೀಸ್ ಆದ್ರೆ 1,95,000 ಇದ್ದು 2 ಲ್ಯಾಕ್ ಆಗ್ಬೋದು ಮತ್ತು 2,10,000 ಆಗ್ಬೋದು ಈ ವರ್ಷ. ಮತ್ತು ಲಾಸ್ಟ್ 2024 ಒಳಗೆ ಆಗಿರ್ಬೋದು. 2023 ಒಳಗೆ ಕಂಪ್ಯಾರಿಸನ್ ಮಾಡಿ ವರ್ಷ ಏನೈತಿಲ್ಲ ಕಟ್ ಆಫ್ ಡಿಕ್ರೀಸ್ ಆಗ್ತಿರ್ತೈತಿ. ಮಾರ್ಕ್ಸ್ ಅಷ್ಟೇ ವೇರಿಯೇಷನ್ ಆಗ್ತಾವೆ. ಅದನ್ನೇನೈತಿಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೇನಿ. ಥ್ಯಾಂಕ್ ಯು.